ಮಾಡ್ತಾ ಇದ್ದಾರೆ. ಹೂವಾಗಿ ಬೀಜ ನೆಲಕ್ಕೆ ಅಥವಾ ಬಿದ್ದ ಮೇಲೆ ನಾವು ಕಲೆಕ್ಟ್ ಮಾಡಿದ ಮೇಲೆ ನಂತರ ಅದನ್ನು ನಾಶ ಮಾಡಬೇಕು. ಅದಕ್ಕೆ ಮೊದಲೇ ನಾವು ತೆಗೆದರೆ ಅದರ ಸಂತತಿ ಅಳೆದು ಹೋಗುತ್ತೆ. ಅದರಿಂದ ಕೆಲವು ತನ್ನಿಂತಾನೇ ಪ್ರಾಕೃತಿಕವಾಗಿ ಬೀಜವನ್ನು ಉಳಿಸಿ ಭೂಮಿಯಲ್ಲಿ ನೆಲೆಗೊಂಡು ಪುನಃ ಮತ್ತದು ಸೀಸನ್ ಬರುವಾಗ ಮಳೆಗಾಲ ಅಥವಾ ಸೂಕ್ತ ಕಾಲದಲ್ಲಿ ಅದು ಗಿಡ ಆಗಿ ಪುನಃ ನಮಗೆ ಅದೇ ಫಸಲು ಕೊಡುತ್ತೆ. ನಮ್ಮ ತೋಟದಲ್ಲಿ ಈ ರೀತಿಯಾಗಿ ನಾನು ನಟ್ಟ ಗಿಡದ ಬೀಜ ಉಳಿತಾಯ ಮಾಡಿ ಬೆಳೆಸ್ತಾ ಬಂದ್ರಿಂದ ಸಂರಕ್ಷಣೆ ತೋಟದಲ್ಲಿ ಎಲ್ಲಿ ಹೋದ್ರು ಈ ಔಷಧಿಗಳು ನಾನು ನಡಬೇಕಾಗಿಯೇ ಇಲ್ಲ, ತನ್ನಿಂತಾನೇ ಹುಟ್ಟಿ ಬರುತ್ತೆ. ಸರಿ, ಈ ತರದ ಮೇವುಗಳನ್ನ ದನಗಳು ಬಳಸೋದು, ದನಗಳಿಗೆ ಮೇವುಗಳಿಗೆ ಕೂಡ ಇದನ್ನು ನಾವು ಬಳಸ್ತೇವೆ. ಈ ಸಸ್ಯಗಳು ಎಲ್ಲಾ ಮೆಡಿಸಿನ್ಗೆ ಉಪಯೋಗ ಮಾಡಲ್ಲ, ಆದ್ರೆ ಹಾಲು ಉತ್ಕೃಷ್ಟವಾದ ಗುಣ ಹೊಂದಿರುತ್ತೆ. ಔಷಧೀಯ ಗುಣವುಳ್ಳ ಹಾಲು, ಬಹಳ ಆರೋಗ್ಯಕ್ಕೆ ಪೂರಕವಾದ ಹಾಲು ಕೂಡ ನಮಗೆ ಸಿಗುತ್ತೆ. ಬರೀ ಒಂದೇ ಜಾತಿಯ ಹೈಬ್ರಿಡ್ ಅಥವಾ ಯಾವುದೇ ಹುಲ್ಲನ್ನು ಕೊಡುವುದಕ್ಕಿಂತಲೂ ಕೂಡ ಹಾಲಿನ ಗುಣಮಟ್ಟ ಹೆಚ್ಚು ಮಾಡಲಿಕ್ಕೆ ಈ ತರದ ವಿವಿಧ ಸಸ್ಯಗಳನ್ನೊಳಗೊಂಡ ಹುಲ್ಲು ಮೇವನ್ನು ಕೊಡುವುದು ಅತ್ಯಂತ ಸೂಕ್ತ. ತೋಟದಲ್ಲಿರುವ ಹುಲ್ಲನ್ನು ಇದನ್ನು ಈಗ ಏನ್ ಮಾಡ್ತಾರೆ ಅಂದ್ರೆ ಪೆಸ್ಟಿಸೈಡ್, ಹರ್ಬಿಸೈಡ್ ಇದೆಲ್ಲ ಹೊಡೆದು ನಾಶ ಮಾಡಿಬಿಡ್ತಾರೆ. ಇದರಿಂದ ದನಗಳ ಮೇವು ವಿಷಪೂರಿತ ಆಯಿತು, ಹಾಗೆ ನೀರು ಹಾಳಾಯಿತು, ಗಾಳಿಯೂ ಹಾಳಾಯಿತು. ಆದ್ರಿಂದ ನಾನು ನಮ್ಮ ಆರ್ಗ್ಯಾನಿಕ್ ಕಲ್ಟಿವೇಶನ್ ಮೆಥಡ್ ನಲ್ಲಿ ಮಾಡುವಾಗ ಯಾವುದೇ ವಿಷಯುಕ್ತ ಸ್ಪ್ರೇಯನ್ನು ತೋಟಕ್ಕೆ ಸಸ್ಯಗಳಿಗೆ ಹೊಡೆಯುವುದು ಸಂಪೂರ್ಣವಾಗಿ ಬಿಟ್ಟಿದ್ದೇನೆ, ಹೊಡೆಯುವುದೇ ಇಲ್ಲ. ಅಂದ್ರೆ ಇದರಿಂದ ಜಾನುವಾರುಗಳು ಸೇಫ್ ಆಗಿರ್ತವೆ, ನಾವು ಸೇಫ್ ಆಗಿರ್ತೇವೆ.